ದೇಶಾದ್ಯಂತ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿರೋ ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ 6 ಕೋಟಿಗೂ ಹೆಚ್ಚು ಮತದಾರರನ್ನ ವೋಟರ್ ಲಿಸ್ಟ್ನಿಂದ ಹೊರಗೆ ಅತಂತ್ರ ಸ್ಥಿತಿಯಲ್ಲಿಟ್ಟಿರುವಂತಹ SIR ಪ್ರಕ್ರಿಯೆ ಜೂನ್ 30ರಿಂದ ನಮ್ಮ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಚುನಾವಣಾ ಆಯೋಗದ ಈ ವಿವಾದಾತ್ಮಕ SIR ಪ್ರಕ್ರಿಯೆ ಬಗ್ಗೆ ರಾಜ್ಯದಲ್ಲೂ ಭಾರಿ ವಿರೋಧ ವ್ಯಕ್ತವಾಗ್ತಾನೆ ಇದೆ. ಜನಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು SIR ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿದಾವೆ. ಇದರ ಜೊತೆಗೆ ಜನರಲ್ಲಿ SIR ಪ್ರಕ್ರಿಯೆ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಕ್ಕೂ ರಾಜಕೀಯ ಪಕ್ಷಗಳು ಮುಂದಾಗಿದ್ದಾವೆ. ರಾಜ್ಯದಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ SIR ಪ್ರಕ್ರಿಯೆಯನ್ನ ಮಾಡು ಇಲ್ಲವೇ ಮಡಿ ಅನ್ನುವಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಪಕ್ಷದ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಇತ್ತೀಚೆಗೆ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಬೃಹತ್ SIR ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಂವಿಧಾನದ ಉಳಿವಿಗಾಗಿ SIR ಪ್ರಕ್ರಿಯೆ ಬಗ್ಗೆ ಎಲ್ಲರೂ ಜಾಗೃತಿಯನ್ನು ವಹಿಸಲೇಬೇಕು. ಇದು ಜನಪ್ರತಿನಿಧಿಗಳ ಅಳಿವು ಉಳಿವಿನ ಪ್ರಶ್ನೆ. ಪ್ರತಿಯೊಬ್ಬ ಅರ್ಹ ಮತದಾರನು ವೋಟರ್ ಲಿಸ್ಟ್ ನಲ್ಲಿ ಇರೋ ಹಾಗೆ ನೋಡಿಕೊಳ್ಳುವುದು ಹಾಲಿ ಮತ್ತು ಮಾಜಿ ಶಾಸಕರು, ಸಂಸದರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ. ಮುಂದಿನ 1 ತಿಂಗಳು ಪಕ್ಷದ ಎಲ್ಲಾ ಕಾರ್ಯಕರ್ತರು ನಮ್ಮಲ್ಲಿ ಸಂವಿಧಾನ ಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಚುನಾವಣಾ ಆಯೋಗ ಇಲ್ಲ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಜನರ ಮತದಾನದ ಹಕ್ಕನ್ನ ರಕ್ಷಣೆ ಮಾಡಬೇಕು ಅಂತ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಮುಖಂಡರು ಹಾಗೂ ನಾಯಕರಿಗೆ ಕರೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೀಗೆ SIR ಪ್ರಕ್ರಿಯೆಯನ್ನ ವಿರೋಧಿಸ್ತಾನೆ ಆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತನ್ನ ಕಾರ್ಯಕರ್ತರಿಗೆ ತರಬೇತಿ ನೀಡಿ ಸಜ್ಜುಗೊಳಿಸ್ತಾ ಇದೆ. ಅದರಲ್ಲೂ ಪಕ್ಷದ ಮತದಾರರ ಮತದಾನದ ಹಕ್ಕಿಗೆ SIR ಪ್ರಕ್ರಿಯೆಯಲ್ಲಿ ಧಕ್ಕೆ ಉಂಟಾದರೆ ಅಗತ್ಯ ದಾಖಲೆಗಳನ್ನು ಪೂರೈಸಿ ಆ ಮತದಾರರ ಹಕ್ಕನ್ನ ರಕ್ಷಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆದರೆ ಮೊದಲಿನಿಂದನೂ ಚುನಾವಣಾ ಆಯೋಗ ಮತ್ತು SIR ಪರ ವಕಾಲತ್ತು ವಹಿಸ್ತಾ ಬಂದಿರುವಂತಹ ಬಿಜೆಪಿ ತನ್ನ ಕಾರ್ಯಕರ್ತರು ಮತ್ತು ಮುಖಂಡರಿಗೆ SIR ಪ್ರಕ್ರಿಯೆ ಕುರಿತಾಗಿ ತರಬೇತಿಯನ್ನ ಕೂಡ ನೀಡ್ತಾ ಇದೆ. JDS ಕೂಡ ಇದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಇದಿಷ್ಟು ರಾಜಕೀಯ ಪಕ್ಷಗಳು SIR ಪ್ರಕ್ರಿಯೆಗೆ ಹೇಗೆ ಅಣಿಯಾಗ್ತಿದ್ದಾವೆ ಅನ್ನೋದರ ಮಾಹಿತಿ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿವಿಧ ರಾಜ್ಯಗಳಲ್ಲಿ ಹಲವು ಗೊಂದಲಗಳನ್ನ ಹುಟ್ಟುಹಾಕಿರುವಂತಹ ಈ SIR ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಈ ಪ್ರಕ್ರಿಯೆ ಬಗ್ಗೆ ಜನಸಾಮಾನ್ಯರು ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಕಳೆದ ಮೇ 15ನೇ ತಾರೀಕಿನಿಂದ SIR ಕುರಿತ ವೇಳಾಪಟ್ಟಿಯನ್ನ ಕೇಂದ್ರದ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಈ SIR ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಒಟ್ಟು 59,050 BLOಗಳನ್ನ ಅಂದ್ರೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಈ BLOಗಳ ಮೇಲುಸ್ತುವಾರಿ ನೋಡ್ಕೊಳ್ಳೋಕೆ ಅಂತ 5,905 ಮಂದಿ BLO ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ. ಇವರ ಮೇಲೆ 336 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳನ್ನ ಮತ್ತವರ ಮೇಲೆ 244 ಮಂದಿ ಮತದಾರರ ನೋಂದಣಾಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹೀಗೆ SIR ಪ್ರಕ್ರಿಯೆಗೆ ನೇಮಕಗೊಂಡಿರುವಂತಹ ಮತದಾರರ ನೋಂದಣಾಧಿಕಾರಿಗಳಿಂದ ಹಿಡಿದು BLOಗಳವರೆಗೆ ಎಲ್ಲ ಹಂತದ ಅಧಿಕಾರಿಗಳಿಗೂ ಮೇ 20ರಿಂದಲೇ ಚುನಾವಣಾ ಆಯೋಗ ಅಗತ್ಯ ತರಬೇತಿಗಳನ್ನ ಕೂಡ ನೀಡ್ತಾ ಬಂದಿದೆ. ಜೊತೆಗೆ ಮತದಾರರ ಮಾಹಿತಿಯನ್ನ ನಮೂದಿಸಿಕೊಳ್ಳೋಕೆ ಬೇಕಾದ ಎನ್ಯುಮರೇಷನ್ ಅರ್ಜಿಗಳು ಅಂದ್ರೆ ಗಣತಿ ನಮೂನೆ ತರಹದ ಅರ್ಜಿಗಳ ಪ್ರಿಂಟಿಂಗ್ ಕೆಲಸವನ್ನ ಕೂಡ ಜೂನ್ 20ರ ಸುಮಾರಿಗೆ ಶುರುವಿಟ್ಟುಕೊಳ್ಳಲಾಗಿತ್ತು. ಇದೀಗ ಅಧಿಕಾರಿಗಳಿಗೆ ನೀಡಬೇಕಾಗಿದ್ದಂತಹ ತರಬೇತಿ ಮತ್ತೆ ಅರ್ಜಿ ನಮೂನೆಗಳ ಪ್ರಿಂಟಿಂಗ್ ಕೆಲಸ ಪೂರ್ಣಗೊಂಡಿದ್ದಾವೆ. ಜೂನ್ 30ರಿಂದ BLOಗಳು ರಾಜ್ಯಾದ್ಯಂತ ತಮ್ಮ ವ್ಯಾಪ್ತಿಯ ಮನೆಗಳಿಗೆ ತೆರಳಿ ಈಗಾಗಲೇ ಪ್ರಿಂಟ್ ಮಾಡಿಟ್ಕೊಂಡಿರುವಂತಹ ಗಣತಿ ನಮೂನೆಯ ಅರ್ಜಿಗಳನ್ನ ಮತದಾರರಿಗೆ ಹಂಚಿಕೆ ಮಾಡಲಿದ್ದಾರೆ. ಈ ಪ್ರಕ್ರಿಯೆ ಜುಲೈ 29ನೇ ತಾರೀಕಿನವರೆಗೂ ನಡೆಯುತ್ತೆ. BLOಗಳು ನಿಮ್ಮ ಮನೆಗೆ ಬರ್ತಾರೆ, ಗಣತಿ ನಮೂನೆಯ ಅರ್ಜಿಯನ್ನ ನಿಮ್ಮ ಕೈಗಿಡ್ತಾರೆ. ಆಗ ನೀವೇನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಕೈಗೆ ಎನ್ಯುಮರೇಷನ್ ಫಾರ್ಮ್ ಸಿಕ್ಕ ಕೂಡಲೇ ನಿಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ಇರುವಂತಹ ವಯಸ್ಕ ಮತದಾರರು ಯಾರೆಲ್ಲ ಇದ್ದಾರೆ ಅವರ ಮಾಹಿತಿಯನ್ನ ಆ ಫಾರ್ಮ್ನಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ತುಂಬಿ BLOಗಳಿಗೆ ಕೊಡಿ. ಅದಾದ ನಂತರ 2025ರ ವೋಟರ್ ಲಿಸ್ಟ್ ನಲ್ಲಿ ಇರೋ ಹಾಗೆ 2002ರ ವೋಟರ್ ಲಿಸ್ಟ್ ನಲ್ಲೂ ನಿಮ್ಮ ಮತ್ತೆ ನಿಮ್ಮ ತಂದೆ ತಾಯಿಯಂದಿರ ಹೆಸರು ಸರಿಯಾಗಿದ್ರೆ ಆ ಮಾಹಿತಿ ಮತ್ತೆ ನೀವೀಗ ಎನ್ಯುಮರೇಷನ್ ಫಾರ್ಮ್ ಅನ್ನ ಏನು ತುಂಬಿಕೊಡ್ತೀರಲ್ಲ ಅದರಲ್ಲಿರೋ ಮಾಹಿತಿ ಎರಡನ್ನೂ ತಾಳೆ ಹಾಕಿ ಎಲ್ಲವೂ ಹೊಂದಾಣಿಕೆ ಆಗ್ತಿದೆ ಅನ್ಸಿದ್ರೆ ಮಾತ್ರ SIRನ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ ಚುನಾವಣಾ ಆಯೋಗ ಆಗಸ್ಟ್ 15ನೇ ತಾರೀಕು ಆ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಒಂದು ವೇಳೆ 2025 ಮತ್ತೆ 2002ರ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿಯಂದಿರ ಹೆಸರು ಇಲ್ಲ ಅಂತಾದ್ರೆ, ಹೆಸರಿದ್ರು ಹೆಸರಿನ ಸ್ಪೆಲ್ಲಿಂಗ್ ನಲ್ಲಿ ಮಿಸ್ಟೇಕ್ ಗಳಿದ್ರು ಕೂಡ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆಯಾಗುವುದಿಲ್ಲ. ನಮ್ಮ ಹೆಸರು ಚುನಾವಣಾ ಆಯೋಗದ ಕರಡು ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆಯೋ ಇಲ್ವೋ ಅಂತ ಹೆಂಗಪ್ಪ ಪತ್ತೆ ಹಚ್ಚೋದು ಅಂತ ತಲೆಗೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆ ಕರಡು ಮತದಾರರ ಪಟ್ಟಿ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಅಥವಾ BLO ಕಚೇರಿಗಳ ನೋಟಿಸ್ ಬೋರ್ಡ್ ನಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿರುತ್ತೆ. ಆ ಕರಡು ಪಟ್ಟಿಯಲ್ಲಿ ನಿಮ್ಮ ಮತ್ತೆ ನಿಮ್ಮ ಕುಟುಂಬದ ವಯಸ್ಕ ಮತದಾರರ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಮಿಸ್ ಮಾಡದೆ ಖಾತ್ರಿಪಡಿಸಿಕೊಳ್ಳಿ. ಒಂದು ವೇಳೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಆದ್ರೆ ಆಗ ನೀವು ಚುನಾವಣಾ ಆಯೋಗ ಕೇಳುವಂತಹ 11 ದಾಖಲೆಗಳ ಪೈಕಿ 1 ಅಥವಾ 2 ದಾಖಲೆಗಳನ್ನ ನೀಡಿ ನೀವು ಅರ್ಹ ಮತದಾರರು ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಷಯನೂ ನಿಮ್ಮ ಗಮನದಲ್ಲಿಟ್ಕೊಳ್ಳಿ.
ನನ್ನ ಹತ್ರ ವೋಟರ್ ಐ ಡಿ ಇದೆ, ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ ಅಥವಾ ರೇಷನ್ ಕಾರ್ಡ್ ಇದೆ ಅಂತ ಇದೆಲ್ಲಾನು ಚುನಾವಣಾ ಆಯೋಗ ದಾಖಲೆಗಳನ್ನಾಗಿ ಪರಿಗಣಿಸ್ಬಿಡುತ್ತೆ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ SIR ಪ್ರಕ್ರಿಯೆಯಲ್ಲಿ ಇದ್ಯಾವುದನ್ನು ಕೂಡ ಚುನಾವಣಾ ಆಯೋಗ ಅಗತ್ಯ ದಾಖಲೆಗಳು ಅಂತ ಪರಿಗಣಿಸ್ತಾನೆ ಇಲ್ಲ. ಹಾಗಿದ್ರೆ ಚುನಾವಣಾ ಆಯೋಗಕ್ಕೆ ಮತ್ಯಾವ ದಾಖಲೆಗಳು ಬೇಕು? ಅದೇ ದೊಡ್ಡ ವಿವಾದ ಈಗ. ಹಾಗಿದ್ರೆ ಯಾವುದೇ ದಾಖಲೆಗಳು ಚುನಾವಣಾ ಆಯೋಗ ಕೇಳ್ತಾ ಇರುವಂತಹ 11 ದಾಖಲೆಗಳು ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹೊಸದಾಗಿ ಸೇರ್ಪಡೆ ಮಾಡೋಕೆ ಚುನಾವಣಾ ಆಯೋಗದಿಂದ ಫಾರ್ಮ್ 16 ಅನ್ನುವಂತಹ ಫಾರ್ಮ್ ಸಿಗುತ್ತೆ, ಅದನ್ನ ಕೇಳ್ಪಡ್ಕೊಳ್ಳಿ. ಅದರ ಜೊತೆಗೆ ನೀವು ಅರ್ಹ ಮತದಾರರು ಅನ್ನೋದನ್ನ ಸಾಬೀತುಪಡಿಸೋಕೆ ವೋಟರ್ ಡಿಕ್ಲರೇಷನ್ ಫಾರ್ಮ್ ಅನ್ನ ಕೂಡ ತುಂಬಿಕೊಡ್ಬೇಕಾಗುತ್ತೆ. ಇದರ ಜೊತೆಗೆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ಆ 11 ದಾಖಲೆಗಳ ಪೈಕಿ ಕೆಲವನ್ನ ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ಆ 11 ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನೌಕರರಾಗಿದ್ರೆ ನಿಮ್ಮ ಎಂಪ್ಲಾಯ್ ಕಾರ್ಡ್, ಅಥವಾ ನೀವು ರಿಟೈರ್ಡ್ ಆಗಿ ಪೆನ್ಷನ್ ತಗೋತಾ ಇದ್ರೆ ಆ ಪೆನ್ಷನ್ ಕಾರ್ಡ್ ಅನ್ನ ಕೂಡ ನೀವು ದಾಖಲೆಯಾಗಿ ಸಲ್ಲಿಕೆ ಮಾಡಬಹುದು. ಎರಡನೇದು 1987ಕ್ಕಿಂತ ಹಿಂದೆ ನೀವು LIC ಪಾಲಿಸಿ ಮಾಡಿಸಿದ್ರೆ, ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ರೆ, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಕೂಡ ಪರಿಗಣಿಸಲಾಗುತ್ತೆ. ಜನನ ಪ್ರಮಾಣ ಪತ್ರವನ್ನ 3ನೇ ದಾಖಲೆಯನ್ನಾಗಿ ಪರಿಗಣಿಸಲಾಗುತ್ತೆ. 4ನೇ ದಾಖಲೆಯನ್ನಾಗಿ ಪಾಸ್ಪೋರ್ಟ್ ಅನ್ನ ಕೂಡ ದಾಖಲೆ ಅಂತ ಪರಿಗಣಿಸಲಾಗುತ್ತೆ. 5ನೇದಾಗಿ SSLC ಮಾರ್ಕ್ಸ್ ಕಾರ್ಡು ಅಥವಾ TC ಅನ್ನ, ಅಥವಾ SSLC ನಂತರದ PUC, ಡಿಗ್ರಿ ಸೇರಿದಂತೆ ವಿವಿಧ ಶೈಕ್ಷಣಿಕ ಕೋರ್ಸುಗಳ ಮಾರ್ಕ್ಸ್ ಕಾರ್ಡ್ಗಳು ಮತ್ತು TCಗಳನ್ನು ನೀವು ದಾಖಲೆಯಾಗಿ ಸಲ್ಲಿಸಬಹುದು. 6ನೇದಾಗಿ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ನೀವು ದಾಖಲೆಯಾಗಿ ಸಲ್ಲಿಸಬಹುದು. ಇದನ್ನು ನೀವು ನಿಮ್ಮ ತಾಲೂಕು ತಹಶೀಲ್ದಾರ್ ಅವರಿಂದ ಪಡೆದುಕೊಳ್ಳಬಹುದು. 7ನೇದಾಗಿ ಕಾಡಂಚಿನಲ್ಲಿ ಬದುಕ್ತಾ ಇರುವಂತಹ ಆದಿವಾಸಿಗಳು, ಬುಡಕಟ್ಟು ಜನ ನೀವಾಗಿದ್ರೆ ಆ ಜನರ ಬಳಿ ಸರ್ಕಾರದಿಂದ ನೀಡಲಾಗಿರುವಂತಹ ಅರಣ್ಯ ಹಕ್ಕು ಪತ್ರ ಇರುತ್ತೆ, ಅದನ್ನ ಕೂಡ ದಾಖಲೆಯನ್ನಾಗಿ ಪರಿಗಣಿಸಲಾಗುತ್ತೆ. 8ನೇದಾಗಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೂಡ ದಾಖಲೆಯನ್ನಾಗಿ ಪರಿಗಣಿಸಲಾಗುತ್ತೆ. 9ನೇದಾಗಿ ಈಗಾಗಲೇ NRC ನಡೆದಿರುವಂತಹ ಅಸ್ಸಾಂನಂತಹ ರಾಜ್ಯಗಳಲ್ಲಿ NRC ಸರ್ಟಿಫಿಕೇಟ್ ಅನ್ನು ಕೂಡ ದಾಖಲೆಯನ್ನಾಗಿ ಪರಿಗಣಿಸಲಾಗುತ್ತೆ. ಆದರೆ ಕರ್ನಾಟಕದಲ್ಲಿ NRC ನಡೆದಿಲ್ಲ, ಹೀಗಾಗಿ ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ. 10ನೇದಾಗಿ ಫ್ಯಾಮಿಲಿ ರಿಜಿಸ್ಟರ್ ಅನ್ನೋ ದಾಖಲೆಯನ್ನು ಕೂಡ ಚುನಾವಣಾ ಆಯೋಗ ಪರಿಗಣಿಸುತ್ತೆ. ಆದರೆ ಈ ಪ್ರಕ್ರಿಯೆ ಈಶಾನ್ಯ ರಾಜ್ಯಗಳಿಗೆ ಸೀಮಿತವಾಗಿರೋದ್ರಿಂದ ಅಲ್ಲಿ ಮಾತ್ರ ಇದು ಅನ್ವಯವಾಗುತ್ತೆ. ಕರ್ನಾಟಕದ ಜನರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅನಿವಾರ್ಯತೆ ಇಲ್ಲ. ನಿಮಗೆ ಸರ್ಕಾರದಿಂದ ಸೈಟು, ಮನೆ ಅಥವಾ ಕೃಷಿ ಭೂಮಿ ಮಂಜೂರಾಗಿದ್ದರೆ ಅವುಗಳ ದಾಖಲೆಯನ್ನ ಕೂಡ ನೀವು ಕೊಡಬಹುದು. ಅದನ್ನ ಕೂಡ 11ನೇ ದಾಖಲೆಯನ್ನಾಗಿ ಚುನಾವಣಾ ಆಯೋಗ ಪರಿಗಣಿಸುತ್ತೆ. ಈ ದಾಖಲೆಗಳ ಪೈಕಿ 1 ಅಥವಾ 2 ದಾಖಲೆಗಳನ್ನ ನೀವು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಈ ದಾಖಲೆಗಳು ನಿಮ್ಮ ಬಳಿ ಇದ್ರೆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಗೊತ್ತಾದ ಕೂಡಲೇ ನಿಮ್ಮ BLOಗಳನ್ನ ಸಂಪರ್ಕ ಮಾಡಿ ಫಾರ್ಮ್ 16 ಜೊತೆಗೆ ಈ ದಾಖಲೆಗಳನ್ನ ಸಲ್ಲಿಸಿ ನೀವು ನಿಮ್ಮ ಹೆಸರನ್ನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿಕೊಳ್ಳಬಹುದು. ಅಥವಾ ಕರಡು ಪಟ್ಟಿಯ ಬಗ್ಗೆ ನಿಮಗೇನಾದರೂ ತಕರಾರು, ಆಕ್ಷೇಪಣೆಗಳಿದ್ರೂ ಸಲ್ಲಿಸಬಹುದು. ಇದಕ್ಕಾಗಿ ನಿಮಗೆ ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ ಸಮಯಾವಕಾಶ ಇರುತ್ತೆ. ಇದರ ನಡುವೆ ಆಗಸ್ಟ್ 5ರಿಂದ ಅಕ್ಟೋಬರ್ 2ರವರೆಗೆ ಚುನಾವಣಾ ಆಯೋಗ ನೀವು ಅಂದ್ರೆ ಮತದಾರರು ಸಲ್ಲಿಸಿದಂತಹ ಆಕ್ಷೇಪಣಾ ಅರ್ಜಿಗಳ ವಿಚಾರಣೆ ನಡೆಸಿ ಆ ಅರ್ಜಿಗಳನ್ನ ವಿಲೇವಾರಿ ಮಾಡೋದು ಸೇರಿದಂತೆ ಅಂತಿಮ ಹಂತದ ಮತದಾರರ ಪಟ್ಟಿಯ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ. ನೀವು ನೀಡಿದ ದಾಖಲೆಗಳು ಸರಿಯಾಗಿದ್ದರೆ ಆನಂತರ ಅಕ್ಟೋಬರ್ 7ನೇ ತಾರೀಕಿನಂದು ಚುನಾವಣಾ ಆಯೋಗ ಪ್ರಕಟಿಸುವಂತಹ ಅಂತಿಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುತ್ತೆ. ಇಲ್ಲವಾದರೆ ನೀವು ನಿಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡ ಅನೇಕ ಬಿಹಾರಿ ಮತ್ತು ಬಂಗಾಳಿಗಳಂತೆ ಅತಂತ್ರ ಸ್ಥಿತಿಗೆ ಸಿಲುಕೊಳ್ಬೇಕಾಗುತ್ತೆ. ಇದು SIR ಕುರಿತಾಗಿ ನೀವು ತಿಳಿದುಕೊಳ್ಳಲೇಬೇಕಾದ, ಪ್ರತಿಯೊಬ್ಬರ ಜೊತೆ ಹಂಚಿಕೊಳ್ಳಲೇಬೇಕಾಗಿರುವಂತಹ ಮಾಹಿತಿ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೊಬ್ಬರ ಮತದಾನದ ಹಕ್ಕಿಗೂ ಚ್ಯುತಿ ಬಾರದಂತೆ ಎಚ್ಚರ ವಹಿಸೋದು ಜಾಗೃತ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ. ಸೊ ಈ ವಿಡಿಯೋವನ್ನು ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡುವಂತಹ ಪ್ರಯತ್ನ ಮಾಡಿ. ನಮಸ್ಕಾರ.